ಹರೇ ಶ್ರೀನಿವಾಸ. ಬ್ರಹ್ಮ ಕೊರವಂಜಿ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ಹೆಳವನಕಟ್ಟೆ ಗಿರಿಯಮ್ಮನವರ ರಚನೆ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ತಮ್ಮ ಹೆಸರನ್ನು ಹೇಳಿಮ್ಮ, ಜೋರಾಗಿ ಹೇಳಿ. ನನ್ನ ಹೆಸರು ಸವಿತಾ ದಾಬಡಿ ಅಂತ. ನಾನು ವಿಜಯನಗರದವಳು, ಹುಬ್ಬಳ್ಳಿ ನಿವಾಸ. ಓಕೆ, ನಿಮಗೆ ನಾನು ಬ್ರಹ್ಮ ಕೊರವಂಜಿಯಲ್ಲಿ ಪ್ರಶ್ನೆಗಳನ್ನು ಕೇಳ್ತೀನಿ. ಮೊದಲನೇ ಪ್ರಶ್ನೆ ತಮಗೆ. ಮಡವ ಧುಮ್ಮಿಕ್ಕಿ ನಿನ್ನ ಮಗನು ಏನು ಮಾಡುವನು ಎಂದು ಕೊರವಿ ಹೇಳಿದಳು. ಮಡವ ಧುಮ್ಮಿಕ್ಕಿ ನಿನ್ನ ಮಗನು ಏನು ಮಾಡುವನೆಂದು ಕೊರವಿ ಹೇಳಿದಳು. ಕಾಳಿಂಗನ ಹೆಳೆಯನ್ನು ತುಳಿಯುವನು ಅಂತ ಕೊರವಂಜಿ ಹೇಳ್ತಾಳೆ. ಸರಿಯಾದ ಉತ್ತರ. ಕಾಳಿಂಗ ಮಡುವ ಧುಮುಕಿ ಕಾಳಿಂಗ ಸರ್ಪ ತುಳಿದು ಗೊಲ್ಲರ ರಾಧಾ ಕೃಷ್ಣ ಬೇಗನೆ ಬಾರೋ. ಬಾ ಮುರಳಿ ಬಾ ಮುರಳಿ ಬಾ ಮುರಳಿ ಬೇಗ ನಾಟ್ಯವ ನಾಡುತ್ತ ಬೇಗನೆ ಬಾರೋ. ಹಾಗೆ ಕಾಳಿಂದ ಮಡುವ ಧುಮುಕಿ ನಾಟ್ಯನೇ ಆಡ್ಬಿಡ್ತಾನೆ. ಯಾಕಂದರೆ ಒಳ್ಳೆ ಮಂಚ ಸಿಕ್ತಂತೆ. ಏನೋ ನಾಗ ಜಾರ್ತದಂತ್ರಿ ಅದು ಸಿಕ್ಕಾಪಟ್ಟೆ ಅಂತ ಅಷ್ಟು ಚೆನ್ನಾಗಿ ನಾಟಕ ಮಾಡೋ ಇದು ನಾಟ್ಯ ಮಾಡ ಪರಮಾತ್ಮ ಅಲ್ವಾ ಅವನು. ಅದರಿಂದ ಎರಡನೇ ಪ್ರಶ್ನೆಗೆ ಹೋಗೋಣ. ನಿನ್ನ ಮಗನು ಯಾವುದಕ್ಕೆ ವೇದ್ಯನೋ ಆದಾನು ಕಾಣೆ ಅಮ್ಮಯ್ಯ ಎಂದು ಕೊರವಿ ಹೇಳಿದಳು. ನಿನ್ನ ಮಗನು ಯಾವುದಕ್ಕೆ ವೇದ್ಯನೋ ಆದಾನು ಕಾಣೆ ಅಮ್ಮಯ್ಯ ಎಂದು ಕೊರವಿ ಹೇಳಿದಳು. ವೇದಾಂತ ವೇದ್ಯ. ವೇದಾಂತ ವೇದ್ಯನೋ ಸರಿಯಾದ ಉತ್ತರ. ಯಾವ್ದಾರ ಬರುತ್ತೆ ಅದರದ್ದು ಪದ್ಯ ಬಂದ್ಬಿಡುತ್ತಾ ಬಾಯಿಗೆ ನಿಮಗೆ? ಹರೇ ಶ್ರೀನಿವಾಸ. ವೇದಾಂತ ವೇದ್ಯ ಇಂದಿರಾ ರಮಣ ಏನೋ ಬರುತ್ತೆ. ವೇದಾಂತ ವೇದ್ಯ ಇಂದಿರಾ ರಮಣ. ಆಯ್ತು ಇದು ಮಾಡೋಣ, ಟೈಮ್ ಸಿಕ್ಕದಾಗ ಹೇಳೋಣ. ಗೊಲ್ಲರ ಮನೆಗೆ ಹೋಗಲಿ ಬೇಡ ಗೋವಿಂದ, ಕೇಳು ನಿನಗೆ ಪಾಲು ಮೊಸರು ಬೆಣ್ಣೆಯ ಕೊಡುವೆ, ಜಾಲ ಮಾಡದೆ ಬೇಗನೆ ಬಾರೋ. ಬಾರೋ ಬ್ರಹ್ಮಾದಿ ವಂದ್ಯ ವಸುದೇವ ಸುತನೇ ಬಾರೋ ಬ್ರಹ್ಮಾದಿ ವಂದ್ಯ. ಬಾರೋ ಬ್ರಹ್ಮಾದಿ ವಂದ್ಯ ಬಾರೋ ಬ್ರಹ್ಮಾದಿ ವಂದ್ಯ ಬಾರೋ ಬ್ರಹ್ಮಾದಿ ವಂದ್ಯ. ದಾಸರು ಪೂಜೆ ಕರೀತಾರೆ ಪರಮಾತ್ಮನನ್ನ. ಮುಂದಿನ ಪ್ರಶ್ನೆಗೆ ಹೋಗೋಣ. ನಿಮಗೆ ಏನ್ರಿ ಭಾಳ ಲಕ್ಕು ನಿಮ್ಮದು. ಎಲ್ಲ ಈಸಿಯಾದಂಥ ಪ್ರಶ್ನೆಗಳು ಬರ್ತಾ ಇದ್ದಾವೆ ಅಲ್ವಾ? ಮಥುರೆಯಲ್ಲಿ ಗೋವಿಂದನು ಯಾವ ಸಂದರ್ಭದಲ್ಲಿ ಯಾರಿಗೆ ಯೌವನವ ಕೊಡುವ? ಮಥುರೆಯಲ್ಲಿ ಗೋವಿಂದನು ಯಾವ ಸಂದರ್ಭದಲ್ಲಿ ಯಾರಿಗೆ ಯೌವನವ ಕೊಡುವ? ಮಥುರೆಯ ಪುರ ಪ್ರವೇಶದ ಸಮಯದಲ್ಲಿ ಜಾಣತನದಿಂದ ಗಂಧ ಇಡುವ ಕುಬ್ಜೆಯ ಊನವನ್ನು ತಿದ್ದಿ ಯೌವನ ಕೊಡುವ. ಸರಿಯಾದ ಉತ್ತರ. ಭಾಳ ಚೆನ್ನಾಗಿ ಅಧ್ಯಯನ ಮಾಡಿದ್ದೀರ ನಾನು. ಏನಂದರೆ ಮಥುರೆಯಲ್ಲಿ ಇದು ಕುಬ್ಜೆ ಗಂಧವನ್ನು ಕೊಡ್ತಾಳೆ. ಉದ್ಧಾರ ಮಾಡಬೇಕಲ್ಲ. ಗಂಧ ಅಂದರೆ ಒಂದು ಸೌಂದರ್ಯವನ್ನು, ಅಂದರೆ ಅದನ್ನು ಹಾಕ್ಕೊಂಡು ಇದು ಮಾಡಿದರೆ ಸುಗಂಧ ಇರ್ತದೆ, ನೋಡಬೇಕು ಅಂತ ಅನ್ನೋವಂಥ ಒಂದು ಸೌಂದರ್ಯ ಬರುತ್ತೆ. ಅದನ್ನು ಮತ್ತು ಆ ಕುಬ್ಜೆ ಇದ್ಲು. ಏನಂದರೆ ಆಕೆಗೆ ಗಂಧ ಕೊಟ್ಟಿದ್ದಕ್ಕೆ ಪರಮಾತ್ಮ ಏನು ಮಾಡ್ದ, ಆಕೆಗೆ ಸೌಂದರ್ಯವನ್ನು ಯೌವನವನ್ನು ಕೊಟ್ಟ ಅಂತ ಇಲ್ಲಿ ಹೇಳ್ತಾರೆ. ಇನ್ನು ಕೊನೆ ಪ್ರಶ್ನೆ ಬರೋಣ. ತಾವೇನಾದ್ರು ಹೇಳೋಕ್ಕೆ ಇಷ್ಟಪಡ್ತೀರಾ? ಏನಿಲ್ಲ, ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದಕ್ಕೆ ನಮ್ಮ ಸುಕೃತ. ಈ ಸಂದರ್ಭ ಅಂತ ನೀವು ಹೇಳಿದ್ರೆ ಕರೆಕ್ಟು. ಮಥುರೆಯಲ್ಲಿ ಗೋವಿಂದನು ಏನೆಲ್ಲ ಮಾಡಿ ಬಿಲ್ಲು ಇರುವ ಸ್ಥಳಕ್ಕೆ ಮುಂದಕ್ಕೆ ನಡೆವ? ಮಥುರೆಯಲ್ಲಿ ಗೋವಿಂದನು ಏನೆಲ್ಲ ಮಾಡಿ ಬಿಲ್ಲು ಇರುವ ಸ್ಥಳಕ್ಕೆ ಮುಂದಕ್ಕೆ ನಡೆದ? ಚಾಣೂರ ಮಲ್ಲರ ಕೊಂದು ಗೆಲುವ ಮದ್ದಾನೆ ಕೊಂದು ಮುಂದಕ್ಕೆ ಹೋಗೋಣ ಅಲ್ವಾ? ಅಂತ ಅವನೇ ಹೇಗೆ ಹೋದ ಅಂತಂದು ಹೇಳ್ತಾರೆ. ದಾನವ ಕದಳಿಯ ಕಾನನ ಮುರಿಯುತ್ತ, ದಾನವ ಕದಳಿಯ ಕಾನನ ಮುರಿಯುತ್ತ, ಆನೆ ಬಂತಾನೆ ಬಂತಾನೆ ಬಂತಮ್ಮ, ಆನೆ ಬಂತಾನೆ ಬಂತಾನೆ ಬಂತಮ್ಮ ಅಂತ ಆನೆನೇ ಇರ್ಬೇಕಾದ್ರೆ ಈ ಆನೆಗಳೆಲ್ಲ ಏನು ಮಾಡೋಕ್ಕಾಗತ್ತೆ? ಅದಕ್ಕೆ ಚಾಣೂರು ಮಲ್ಲರ ಗೆಲುವ ಮದ್ದಾನೆಯ ಕೊಂದು ತಾ ಮುಂದಕ್ಕೆ ನಡೆಯುವ ಅಂತ ಕೊರವಿ ಹೇಳ್ಬಿಡ್ತಾಳೆ. ಇಲ್ಲೆಲ್ಲ ಕೊರವಿ ಮುಂದೆ ಆಗೋದನ್ನೆಲ್ಲ ಹೇಳ್ಬಿಡ್ತಾಳೆ. ಹೇಳ್ಬಿಡೋದೇ ಇದು ಒಂದು ಬ್ರಹ್ಮ ಕೊರವಂಜಿದು ವೈಶಿಷ್ಟ್ಯ ಅಂತ
ಇದರಲ್ಲಿ ಇದೆ. ಓಕೆ, ಕೊರವಂಜಿ ಯೋಜನೆ ನೋಡ್ರಿ. ವರವೈಕುಂಠದಿ ಬಂದವಗೆ ವರಗಿರಿಯಲ್ಲಿ ಸಂಚರಿಸವಗೆ ವರದೇವರ ಅನುಸರಿಸಿ ಪೂಜೆ ಕೊಂಬ ಸ್ವಾಮಿ ಪುಷ್ಕರಣಿ ತೀರದಲ್ಲಿರುವವಗೆ ಮಂಗಳಂ ಜಯ ಮಂಗಳಂ. ತನ್ನ ಕಾರ್ಯತ ಮಾಡವಗೆ ಇನ್ನೊಬ್ಬರ ಹೆಸರು ಹೇಳಿದವಗೆ ಮುನ್ನ ಮದುವೆಯ ನಿಶ್ಚಯ ಮಾಡಿಕೊಂಡು ತನ್ನ ಬಳಗನೆಲ್ಲ ಕಳಿಸಿದವಗೆ ಮಂಗಳಂ ಜಯ ಮಂಗಳಂ. ಹೀಗೆ ನೀವು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಕೂಡ ಒಳ್ಳೆ ಚೆಂದಾಗಿ ಅಲಂಕಾರ ಮಾಡಿಕೊಂಡು ಬಂದಿರೋದ್ರಿಂದ ನಮಗೂ ಎಲ್ಲರಿಗೂ ಕೂಡ ಶ್ರೀನಿವಾಸ ಕಲ್ಯಾಣ ಏನೋ ಸಾಮಾನ್ಯ ಅಲ್ಲ. ಇಲ್ಲಿ ಕೃಷ್ಣನ ಅವತಾರ ಹೇಳೋ ಕೈಯಲ್ಲಿ ಏನು ಮಾಡಿಬಿಟ್ಟು ಅಂದರೆ ಶ್ರೀನಿವಾಸ ಕಲ್ಯಾಣನೂ ಫುಲ್ ಅವನ ಅವತಾರ ಎಲ್ಲ ಏನಾಗ್ತದೆ ಇಲ್ಲಿ ಸ್ಮರಣೆ ಬಂದ್ಬಿಡುತ್ತೆ. ಅದರಿಂದ ತಾವು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದಕ್ಕೆ ನಮಗೆ ಅನಂತ ಧನ್ಯವಾದಗಳು.